ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನವಿಕನ ಕನಸು ಚಾನೆಲ್ಗೆ ಸ್ವಾಗತ. ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಐಸ್ ಕ್ರೀಮ್ ಮಾಡುವ ರೆಸಿಪಿ ಬಗ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಐಸ್ ಕ್ರೀಮ್ ಮಾಡಲು ನಾನಿಲ್ಲಿ 1 ಲೀಟ್ರ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಹಚ್ಕೊಂಡಿದ್ದೀನಿ. ಈಗ ನಾನು 1 ಲೀಟ್ರ್ ಹಾಲನ್ನು ಈ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಕಾಯಕ್ಕಿಟ್ಟಿರುವಂಥ ಹಾಲಲ್ಲೇ ಒಂದು ಸಣ್ಣ ಗ್ಲಾಸಲ್ಲಿ ಹಾಲನ್ನು ತೆಗೆದಿಡ್ತಾಯಿದ್ದೀನಿ. ನಂತರ ಇಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು, ಯಾಕೆಂದರೆ ತಳ ಅಂಟುತ್ತೆ. ಇದಕ್ಕೆ ನಾವು ಗಟ್ಟಿ ಹಾಲನ್ನು ಹಾಕಿದ್ದೀವಿ, ಸ್ವಲ್ಪನೂ ನೀರನ್ನು ಉಪಯೋಗಿಸಿಲ್ಲ. ಹಾಗಾಗಿ ನಾವು ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಈಗ ನಾನಿಲ್ಲಿ ಕುದೀತಾ ಇರುವಂಥ ಹಾಲಿಗೆ 1 ಕಪ್ಪು ಸಕ್ಕರೆನ ನಾನಿಲ್ಲಿ ತೊಗೊಂಡು ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂದರೆ ನೋಡಿಕೊಂಡು ಸಕ್ಕರೆನ ಇಲ್ಲಿ ನಾವು ಹಾಕ್ಕೋಬೋದು. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈ ಬಿಡ್ದಂಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬನ್ನಿ ಈಗ ಐಸ್ ಕ್ರೀಮ್ಗೆ ಬೇಕಾಗಿರುವಂತಹ MTR ಬಾದಾಮ್ ಮಿಕ್ಸ್ ಪೌಡರ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. 1 ಕಪ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಬಾದಾಮ್ ಮಿಲ್ಕ್ ಮಿಕ್ಸ್ ಪೌಡರು 3 ಸ್ಪೂನು ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು ನಾವು ಮೊದಲೇ ಇಲ್ಲಿ ಸಣ್ಣ ಲೋಟದಲ್ಲಿ ಹಾಲನ್ನು ತೆಗೆದಿಟ್ಟಿದ್ವಿ. ಆ ಹಾಲನ್ನು ತೊಗೊಂಡು ನಾನೀಗ ಬೌಲಲ್ಲಿ ಹಾಕ್ಕೊಂಡಿರುವಂತಹ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಟ್ಟಿಯಾಗಿ ಉಂಡೆ ಬರದೇ ಇರೋ ಥರ ನಾವಿಲ್ಲಿ ಮಿಕ್ಸ್ನ ಮಾಡ್ಕೋಬೇಕು. ಈಗ ನಾನು ಕಲಿಸ್ಕೊಂಡಿರುವಂತಹ ಬಾದಾಮ್ ಪೌಡರ್ನ ನಾನು ಕುದೀತಾ ಇರುವಂಥ ಹಾಲಿಗೆ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 15 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದು ಗಟ್ಟಿ ಆಗೋವರೆಗೂ ನಾವು ಇದನ್ನು ಬೇಯಿಸಬೇಕು. ಅದಾದಮೇಲೆ ನೋಡಿ ಆರೋಕ್ಕೆ ಬಿಟ್ಟಿದ್ದೀನಿ. 1 ಅವರ್ ಕಂಪ್ಲೀಟಾಗಿ ಆರೋದಕ್ಕೆ ಇದನ್ನು ಬಿಟ್ಟಿದೆ. ಅದಾದಮೇಲೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಈಗ ಒಂದು ಬೌಲ್ನ ತೊಗೊಂಡಿದ್ದೀನಿ, ಒಂದು ಬಾಕ್ಸ್ನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಐಸ್ ಕ್ರೀಮ್ನ ನಾನು ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ನಾನು 4 ಕಪ್ ಐಸ್ ಕ್ರೀಮ್ದು ನಾನು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲೂ ಸಹ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ನೋಡಿ ಈ ಥರ ಒಂದು 4 ಕಪ್ ಐಸ್ ಕ್ರೀಮ್ ಬೌಲ್ಗೆ ಮತ್ತು ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಅದಾದಮೇಲೆ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಫ್ರೀಝರಲ್ಲಿ ನಾನು ಸಂಜೆ 6 ಗಂಟೆಗೆ ರೆಡಿ ಮಾಡಿದ್ದು ಬೆಳಗ್ಗೆ 10 ಗಂಟೆಗೆ ನಾನು ತೆಗೆದಿದ್ದೀನಿ. ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ, ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ ನಾನು ಒಂದು ಸೌಟನ್ನು ತೊಗೊಂಡು ಈ ಥರ ನಾನು ಐಸ್ ಕ್ರೀಮ್ನ ತೊಗೋತಾ ಇದ್ದೀನಿ. ನೋಡಿ ಐಸ್ ಕ್ರೀಮ್ ತಿನ್ನೋದಕ್ಕೆ ರೆಡಿಯಾಗಿದೆ. ರುಚಿಕರವಾದಂತಹ ಐಸ್ ಕ್ರೀಮು ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.